ಹಲೋ, ಗುಡ್ ಮಾರ್ನಿಂಗ್. ಪದ್ಮಿನಿ ದೀಪಕ್ ಲಕ್ಸ್ಗೆ ಸ್ವಾಗತ. ಇವತ್ತು ಸ್ಯಾಟರ್ಡೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಹೋಮ ಇದೆ, ಗಣಪತಿ ಹೋಮ. ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ವಿ. ಈಗ ದೇವ್ರ ಪೂಜೆಗೆ ರೆಡಿ ಮಾಡಿ ಮತ್ತು ಅಡುಗೆ ಮಾಡಬೇಕು. ಅಂದರೆ ಕೇಟ್ರಿಂಗ್ಗೆ ಹೇಳಿದ್ದೀವಿ. ಇದು ಪುರೋಹಿತರು ಹೊರಗಡೆ ಊಟ ಮಾಡಲ್ವಲ್ಲ, ಅದಕ್ಕೋಸ್ಕರ ಮನೆಯಲ್ಲೇ ಅಡುಗೆ ಪ್ರಿಪೇರ್ ಮಾಡಬೇಕು. ಅವ್ರಿಗೋಸ್ಕರ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಮತ್ತು ಪ್ರಸಾದಗಳು ದೇವ್ರಿಗೆ ಏನೇನು ಬೇಕೋ ಪುರೋಹಿತರು ಬರ್ತಾರೆ, ಅವ್ರಿಗೆಲ್ಲ ರೆಡಿ ಮಾಡಿಕೊಡ್ಬೇಕು. ಸ್ವಲ್ಪ ಕೆಲಸ ತುಂಬ ಇದೆ, ಅದಕ್ಕೋಸ್ಕರ ಬೇಗ ಎದ್ದು ಬೇಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆದು ಆಲ್ಮೋಸ್ಟ್ ಕವರ್ ಮಾಡ್ತೀನಿ ನೋಡಿ. ನಮ್ಮ ಮನೆ ಪೂಜೆ ಹೇಗಾಗುತ್ತೆ ಹಾಗೆ ಸತ್ಯನಾರಾಯಣ ಸ್ವಾಮಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ನೀನು ತೆಗೆ ಅಲ್ವಲ್ಲ, ಅದಕ್ಕೆ ಆಗಲ್ವಾ? ಏನು ನಮ್ಮ ಮಾವ ಪುರೋಹಿತರು ಏನು ಕೇಳ್ತಿದ್ರು ಅದನ್ನು ತಂದುಕೊಡ್ತಿದ್ರು. ನಮ್ಮಿಬ್ಬರು ಅತ್ತೆಂದಿರು ಸ್ವಲ್ಪ ಅಡುಗೆ ಮಾಡ್ತಾಯಿದ್ರು ಪುರೋಹಿತರಿಗೆ. ನಾನು ಇಲ್ಲಿ ಪ್ರಸಾದಕ್ಕೆಲ್ಲ ಹೆಚ್ಚಿಟ್ಕೊಡ್ತಾಯಿದ್ದೆ, ಅಡುಗೆಗೂ ಮತ್ತು ಕೊಡ್ತಾಯಿದ್ದೆ ಅಲ್ಲಿ ಒಗ್ಗರಣೆಗೆ ಹಾಕೋಕ್ಕೆ. ಸೊ ಪ್ರಸಾದಕ್ಕೆ ನಾವು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನು ಸಜ್ಜಿಗೆ ಮಾಡೋದು ಬದಲು ಇದೇನೋ ಮಾಡ್ತಾಯಿದ್ದಾರೆ ಅಂದ್ಕೋಬೇಡಿ. ಸೊ ಇದು ರಸಾಯನ ಮಾಡೋದಕ್ಕೆ ನಾನು ಎಲ್ಲ ಹಣ್ಣುಗಳನ್ನೂ ಹೆಚ್ಚುತ್ತಾ ಇದ್ದೆ. ಅಮ್ಮ ನನಗೊಂದು ಪೀಸ್ ಕೊಡು ಅಂತ ಕೇಳ್ತಾಯಿದ್ದ. ಹಣ್ಣು ಅಂದರೆ ಅವನಿಗೆ ತುಂಬ ಇಷ್ಟ. ತಿನ್ನೋದು ಕೇಳ್ತಾಯಿದ್ದೆ. ಇಲ್ಲ ಕಣಪ್ಪ, ಅದು ಪ್ರಸಾದಕ್ಕೆ ಹೆಚ್ಚುತ್ತಾ ಇರೋದು, ತಿನ್ನಬಾರ್ದು, ಒಂಚೂರು ಬಾಯಿಗೂ ಹಾಕ್ಬಾರ್ದು ಅಂದ್ಬಿಟ್ಟು ಬಾಯಿ ಕ್ಲೋಸ್ ಮಾಡೇ ಹೆಚ್ಚುತ್ತಾ ಇದ್ದಿದ್ದು. ನೀವಿಲ್ಲಿ ನೋಡ್ಬೋದು, ಪುರೋಹಿತರು ಯಾವಾಗಲೂ ಏನಾರು ಹೋಮ ಮಾಡಿಸಿದಾಗ ರಂಗೋಲೆ ಬಿಡ್ತಾರಲ್ಲ, ಅವರು ರಂಗೋಲೆನ ನೀಟಾಗಿ ಬಿಡೋದಕ್ಕೆ ಒಂಥರ ಎಲ್ಲ ಥರ ಬೋರ್ಡ್ಸು ತಂದಿರ್ತಾರೆ. ಆ ಬೋರ್ಡ್ ಹಾಕಿ ಒಂದೊಂದು ರಂಗೋಲೆನೂ ಬಿಡ್ತಾಯಿರ್ತಾರೆ. ಅದು ಎಷ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಅಂದರೆ ರಂಗೋಲೆ ಲಾಸ್ಟಲ್ಲಿ ನೋಡಿ ಗೊತ್ತಾಗುತ್ತೆ. ಆ ಬೋರ್ಡ್ಸು ಬ್ಯಾಗಲ್ಲಿ ಇಟ್ಟಿದ್ದಾರೆ. ಆ ಒಂದೊಂದೇ ಬೋರ್ಡ್ನ ತೆಗೆದು ಅದ್ರ ಮೇಲೆ ರಂಗೋಲೆ ಹಾಕ್ತಾಯಿರ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ ರಂಗೋಲೆನೂ. ನನಗೆ ರಂಗೋಲೆ ಬಿಡೋದು ತುಂಬ ಇಷ್ಟ. ಅದನ್ನು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಿಡ್ತಾರೆ ರಂಗೋಲೆನೂ. ಬನ್ನಿ ಈಗ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋದಗಸ್ಯೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜಯ ಗರ್ವಾಜಿನೀವತೆ ಧೀನಾಮವಿತ್ರವದ ಸರಸ್ವತ್ಯೈ ನಮಃ. ಓಂ ಯ ಇಮಾ ವಿಶ್ವಾ ಭವನಾನಿ ಜಪದೃಶಕ್ರೋಧ ಮುಖೋ ದೇವ ಮಮ ಅಭಿಮುಖೋ ಭವ. ಓಂ ಅಗ್ನೇ ನಮಃ, ಉತ್ತವಾಹನಾಯ ನಮಃ, ಉತಾಶ್ವೇ ನಮಃ, ಕೃಷ್ಣವರ್ಪಣೇ ನಮಃ, ದೇವಮುಖಾಯ ನಮಃ, ಸಪ್ತಾಧಿಪಾಯ ನಮಃ, ವೈಶ್ವಾನರಾಯ ನಮಃ, ಜಾತವೇದಸೇ ನಮಃ, ಮಧ್ಯೆ ಯಜ್ಞಪುರುಷಾಯ ನಮಃ, ಯಜ್ಞೇಶ್ವರಾಯ ನಮಃ. ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ. ಮಾವ ಕೊಡಬೇಕು. ಇಲ್ಲಿ ನಮ್ಮತ್ತೆ ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಅವ್ರಿಗೆ ತುಂಬ ಮಂಡಿ ನೋವು ಇರೋದ್ರಿಂದ ಕೆಳಗಡೆ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಕೂತ್ಕೊಂಡ್ರೆ ಅದು ಮಂಡಿ ನೋವು ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚೇರ್ ಮೇಲೆ ಕೂತ್ಕೊಂಡು ಅವರು ಹೋಮ ಮತ್ತು ಪೂಜೆನ ಮಾಡಿದ್ರು. ಈಗ ಹೋಮ ಸ್ಟಾರ್ಟ್ ಆಗಿದೆ. ರೆಡಿ ಮಾಡಿ ತುಪ್ಪ
ಹಸಿಟಾ ಒಂಚೂರು ಹಸಿಟ್ಟಂತೆ ಇಲ್ಲಿ ಪೂಜೆಗೆ ರೆಡಿ ಆಗ್ತದೆ. ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಮೇಡ್ ಬೈ ಜಗ್ಗೇತೆ. ಪ್ರಸಾದ ಚೆನ್ನಾಗಿದೆ ಅಂದರೆ ಅದಕ್ಕೆ ಅವರೇ ಕಾರಣ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವರಿಗೆ ಅಕ್ಕಿ ದೀಪ ಮಾಡ್ತಾ ಇದ್ದಾರೆ. ಇಲ್ಲಿ ಪೂರ್ಣಾಹುತಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಹೋಮ ಕೊನೆ ಪೂರ್ಣಾಹುತಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು. ಎಲ್ಲರ ಕೈಲೂ ನಮಸ್ಕಾರ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಆ ಕಡೆ ಎಲ್ಲ ತರಾವರಿ ಆರತಿಗಳನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಲಾಸ್ಟಲ್ಲಿ ಆರತಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡ್ರು. ಇದು ಹೋಮಗೆ ಆರತಿ ಮಾಡ್ತಾ ಇರೋದು. ಮಾಡ್ಕೊಡ್ಲಾ ನಿಂಬೆಹಣ್ಣು ಜ್ಯೂಸ್ ಕುಡಿತೀರಾ? ಯಾವ್ದೊಂದು ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಹೋಮ ಆದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗೆ ನಾವು ಸ್ವಲ್ಪ ಎಲ್ಲರೂ ಕೂಲ್ ಆಗಲಿ ಅಂತ ಜ್ಯೂಸ್ ತರಿಸಿದ್ವಿ. ಅದನ್ನು ಜ್ಯೂಸ್ ಕುಡಿತಾ ಕೂತಿದ್ವಿ ಎಲ್ಲರೂ. ಪುರೋಹಿತರು ಕುಡಿಯಲ್ಲ ಅಂದರೆ ಅವ್ರಿಗೆ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡ್ಲಾ ಅಂತ ಕೇಳ್ತಾ ಇದ್ವಿ. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ, ಗಣಪತಿ ಮತ್ತು ಲಕ್ಷ್ಮೀ ವಿಗ್ರಹ ಇರೋದ್ರಿಂದ ಅದಕ್ಕೆ ಅಭಿಷೇಕ ಮಾಡಿ ನಂತರ ಪ್ರಸಾದ ನೈವೇದ್ಯ ಮಾಡಿ ಸತ್ಯನಾರಾಯಣ ಸ್ವಾಮಿ ವ್ರತನ ಸ್ಟಾರ್ಟ್ ಮಾಡಿದ್ರು. ನೈಮಿಷಾಳ ನಿವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮರಾದ ಸುತಮಲಕ್ಷ್ಮಣ ನೋಡಿ ಕೇಳುವುದರಾದರೂ, ಎಲೆ ಮುನಿವರೇನೆ, ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು, ಆ ಸಮಸ್ತವನ್ನು ಕೇಳುತ್ತಿರುವ ನಮ್ಮ ಕೈಗೆ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಈ ರೀತಿ ಪ್ರಶ್ನೆ ಮಾಡಿದ ಶಮಿತಾದಿಗಳನ್ನು ಕುರಿತು ಸೂತ್ರ ಹೇಳುವರು. ಓಂ ಹಿರಣ್ಯಪಾತ್ರಮದೋ ಗೋಢಂ ದದಾತೆ ಮದಭ್ಯೋ ಸಾರೀತಿ. ಆ ಕಡೆಯಿಂದ ಎರಡನೇ ಕಣ, ಆ ಕಡೆ ಎರಡನೇ ಸ್ವಿಚ್ ಆನ್ ಮಾಡು. ಬಟ್ಟೆ ಅಂತ ಇಟ್ಟಿ ನೋಡಿ. ಏನ್ ಬಟ್ಟೆ? ಬಟ್ಟೆಗೆ ಬಟ್ಟೆ ಬೇಕು. ಪೂಜೆ ಮುಗಿಸಿ ಪ್ರಸಾದ ಸ್ವೀಕರಿಸಿ ನಂತರ ಮನೆಯಲ್ಲೇ ಪುರೋಹಿತರಿಗೆ ಅಡುಗೆ ಮಾಡಿರೋದನ್ನ ಅವ್ರಿಗೆ ಬಡಿಸ್ತೀವಿ. ಬಂದ ನೆಂಟರಿಗೆ ಕೇಟ್ರಿನಲ್ಲಿ ಅಡುಗೆ ಮಾಡಿರೋದನ್ನ ಅವರು ಊಟ ಮಾಡ್ತಾಯಿದ್ರು. ನಾವು ತುಂಬ ಜನನೇನು ಕರೆದಿರಲಿಲ್ಲ, ಜಸ್ಟ್ ಮನೆಯವ್ರನ್ನ ಅಷ್ಟೇ ಕರೆದಿರೋದು. ಹೊರಗಡೆಯವ್ರನ್ನ ಯಾರೂ ಕರೆದಿರಲಿಲ್ಲ. ನಾವು ಜಸ್ಟ್ ಫ್ಯಾಮಿಲಿ ಅಷ್ಟೇ ಕರೆದು ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಆಯ್ತು, ನಿನ್ ಮಗನೇ ತೆಗಿತಾಳೆ.
ಭಾರಿ ಇದೆ ನೋಡಿ ಫ್ರೆಂಡ್ಸ್, ಆಯಿತು ಪೂಜೆ ಎಲ್ಲ ಮುಗೀತು. ಈಗ ಮನೆ ಕ್ಲೀನಿಂಗ್ ನಡೀತೈತೆ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇದೆಲ್ಲ ನಾಳೆ ಎತ್ತಬೇಕಾಗಿರೋದ್ರಿಂದ ನಾನು ಮನೆಯೆಲ್ಲ ನೀಟಾಗಿ ಬರ್ತಾ ಇದ್ದೀನಿ. ಅಲ್ಲಿಂದ ಪಾಪ ತೊಳಿತಾವ್ರೆ ಲೇಡೀಸು. ಇಲ್ಲಿ ಮಾಡೋರು ಇವರಿಬ್ರು ಅವ್ರೆ. ಶೂ ಹಾಕ ಬರಂಗಿಲ್ಲ ತಸ್ವೀರ್. ಬೋಂಡಿ ಅಂತ ನಾನು ಬಿಟ್ಕೊಳ್ಳೋದ ಅಲ್ಲೇ ಬಿಟ್ಕೊಟ್ಟೆ, ಅಲ್ಲಿ ಬರ್ತಾರೆ ಕೊಡುತ್ತಂತ. ಹಲೋ, ಊಟ ಮಧ್ಯಾಹ್ನ ಮಾಡಿರೋ ಅಡುಗೆನೇ ಸ್ವಲ್ಪ ಮಿಕ್ಕಿತ್ತು. ಪುರೋಹಿತ್ರಿಗೆ ಮಾಡಿದ್ದು ಮತ್ತು ಭಟ್ರು ಮಾಡಿದ್ದು ಅದೆಲ್ಲ ಇತ್ತು. ಅದನ್ನೇ ನೈಟು ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಮಾಡಿದ್ವಿ, ಎಲ್ಲ ಆಯಿತು. ಸ್ವಲ್ಪ ಹರಟೆನೂ ಹೊಡ್ಕೊಂಡು ಮುಗೀತು ಎಲ್ಲ. ಮತ್ತು ನಾವು ತುಂಬ ಜನನೇನು ಕರೆದಿರಲಿಲ್ಲ, ಮನೆಯವರೇ ಮಾಡ್ಕೊಂಡಿದ್ದು ಪೂಜೆನ. ಸೊ 150 ಒಳಗಡೆನೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಆಯಿತು. ಚೆನ್ನಾಗೂ ಆಯಿತು ಪೂಜೆ. ಇವತ್ತಿನ ನನ್ನ ಲಾಗ್ನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ.